ಅವ್ರದ್ದು ಏನಂತಂದ್ರೆ ಪತ್ರ ಬರೋದು ಕೈ ತೊಳ್ಕೊಳ್ಳೋದು. ಈಗ ಅವಾಗ ನಮ್ಮ ಸರ್ಕಾರಕ್ಕೆ ಪತ್ರ ಬರಿತಾ ಇದ್ರು, ಈಗ ಕೇಂದ್ರಕ್ಕೆ ಪತ್ರ ಬರೀತಾರೆ. ನಮ್ದೇನಿಲ್ಲ ಇಲ್ಲ ಅವ್ರಿಗೆ ಪತ್ರ. ಇವರು ಪತ್ರ ರಾಮಾಯಣ ಅನ್ಬೋದು. ನಿಮ್ಮ ಇವ್ರು ಬರೆಯುದ ನಿನ್ನೆ ಯಾರೋ ಹೇಳ್ಯಾರಲ್ರಿ, ಅದ ಯಾರೋ ನಿನ್ನೆ ಹೇಳಿದಾರ, ಗೃಹಲಕ್ಷ್ಮಿ ಯಾಕೆ ಲೇಟ್ ಅಂದ್ರ ಕೇಂದ್ರ ಸರ್ಕಾರ ಕಾರಣ ಅಂತ. ಏನ್ರಿ ಯಾಂತ ಹುಚ್ಚು ತರ ಮಾತಾಡ್ತಾರ. ಪುಣ್ಯಕ್ಕೆ ಇಲ್ಲಿ ಮಳಿ ಆಗ್ಯದ್ರಿ, ಬಾಳ ಜಾಸ್ತಿ ಮಳಿ ಆಗ್ಯದ, ಅದಕ್ಕೂ ಕೇಂದ್ರ ಸರ್ಕಾರ ಕಾರಣ, ಅವ್ರು ಏನು ವ್ಯವಸ್ಥೆ ಮಾಡಿಲ್ಲ ಅಂತ ಹೇಳಿಲ್ಲ. ಇಲ್ರಿ ಇಲ್ಲಿ ಸ್ವಲ್ಪ ಜಾಸ್ತಿ ಜನಸಂಖ್ಯೆ ಕಮ್ಮಿ ಆಗೈತಿ, ಯಾಕಂದ್ರೆ ಈ ದಕ್ಷಿಣ ಭಾರತದಾಗ ಕಮ್ಮಿ ಅಂತಾರಲ್ಲ, ಅದಕ್ಕೂ ಬಿಜೆಪಿ ಕಾರಣ ಅಂತ ಹೇಳಿಲ್ಲ ಅವ್ರು. ಪುಣ್ಯ ಅದ, ಯಾವ್ದೇನ್ ಬೇಕಾದ ಹೇಳ್ತಾರ ಅವ್ರು. ನಾಳೆ ಜನಸಂಖ್ಯೆ ಜಾಸ್ತಿ ಆದ್ರೆ ಬಿಜೆಪಿ ಕಾರಣ ರೀ. ಅದಕ್ಕೆ ಉತ್ತರ ಭಾರತದಾಗ ಜನಸಂಖ್ಯೆ ಕಾರಣ ಬಿಜೆಪಿ ಕಾರಣ, ಇಲ್ಲೇ ಕಮ್ಮಿ ಆಗೈತಿ ಬಿಜೆಪಿ ಕಾರಣ. ಒಟ್ಟು ಬಿಜೆಪಿ ಗಂಟು ಬಿದ್ದಾರ ಅವ್ರು. ಯಾಕಂದ್ರೆ ಬೇರೆ ಏನು ಉದ್ಯೋಗ ಇಲ್ಲಲ್ಲ ಅವ್ರಿಗೇನ್ ಇಲ್ಲ. 2-3 ರಾಜ್ಯದಾಗ ಅದಾರ. ರಾಹುಲ್ ಗಾಂಧಿ ನಿರುದ್ಯೋಗಿ, ಈಗ ಇದನ್ನ ಮಾತಾಡ್ಕೋತ ಹೋಗುದ್ರಿಪ್ಪ. ಒಟ್ಟ ರಾಯ್ ರೆಡ್ಡಿ ಅವರು ಮೊದಲು ಹೇಳಿದ್ರು ಅತಿ ಹೆಚ್ಚು ಭ್ರಷ್ಟಾಚಾರ ಇರುವುದು ನಮ್ಮ ಸರ್ಕಾರದಾಗ ಅಂತ. ಅದಾದ ನಂತರ ಈಗ ಆಡಿಯೋ ಹೊರಗೆ ಬಂದದು. ಇಲ್ಲಿನ ನಿಮ್ಮ ಅಂದ್ರೆ ಉತ್ತರ ಕರ್ನಾಟಕ, ಇಲ್ಲಿನ ಅಂತಂದ್ರೆ ಇಲ್ಲಿಂದ ಅಂತ ತಿಳ್ಕೊಬೇಡ್ರಿ, ಉತ್ತರ ಕರ್ನಾಟಕದ ಅನೇಕ ಶಾಸಕರು ನಮಗೆ ಅಭಿವೃದ್ಧಿಗೆ ದುಡ್ಡಿಲ್ಲ, ಭ್ರಷ್ಟಾಚಾರ ನಡೆದದ ಅಂತ ಹೇಳಿದ್ದಾರೆ. ಈಗ ನಿನ್ನೆ ಬಂದಿರುವಂತ ಆಡಿಯೋ, ನಾವೇನಾದ್ರೂ ಹೇಳಿದ್ರೆ ಸುಳ್ಳು, ಬಿಜೆಪಿ ಅವ್ರಿಗೆ ಕೆಲಸ ಇಲ್ಲ ಮಾಡೋದಕ್ಕೆ, ಭ್ರಷ್ಟರವರು 40% ಹಿಂಗೆ ಏನೇನೋ ಮಾತಾಡ್ತಾರೆ. ಹೇಳಲ್ಲ ಮುಖ್ಯಮಂತ್ರಿಗಳು ರಿಯಾಕ್ಷನ್ ಕೊಡ್ಲಿ. ನಿಮ್ಮ ಮಂತ್ರಿಗಳು ಅಂದ್ರೆ ಮಂತ್ರಿ ಸ್ಥಾನದ ಸ್ಟೇಟಸ್ ಇರುವಂತಹ BR ಪಾಟೀಲ್ರು ಹೇಳ್ತಾರೆ ದುಡ್ಡು ಕೊಡ್ಲಾರದಂತ ಮನೆ ಸಿಗುವುದಿಲ್ಲ. ನೀವೇನ್ ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿಗಳೇ? ಅದೇ ರೀತಿ ಟ್ರಾನ್ಸ್ಫರ್ದಲ್ಲಿ ಹಗರಣ ನಡೀತದೆ ಅಂತ ಅವರೊಬ್ಬರು ಶಾಸಕರು ಹೇಳಿದ್ದಾರೆ, ಕಾಂಗ್ರೆಸ್ ಪಾರ್ಟಿ ಶಾಸಕರು. ಹೀಗಾಗಿ ಭ್ರಷ್ಟಾಚಾರ 60% ಸರ್ಕಾರ ಅಂತ ಕಾಂಟ್ರಾಕ್ಟರ್ ಹೇಳಿದ್ದಾರೆ. ಮತ್ತು ಕಾಂಗ್ರೆಸ್ ಪಾರ್ಟಿ ಇವೆಲ್ಲ ವಿಷಯದಾಗೂ ಸಹಿತ ಸಾಮಾಜಿಕ ಸಮಾನತೆ ವಿರುದ್ಧವಾಗಿ ಕಾಂಗ್ರೆಸ್ ಪಾರ್ಟಿ ಇದೇನೋ. ಉದಾಹರಣೆ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇವರೆಲ್ಲ ಉದಾಹರಣೆ ಹೇಳಿದವರು. ಹೆಂಗೆ ಲೆಟರ್ ಬರೆದಾರ ಮುಖ್ಯಮಂತ್ರಿಗಳಿಗೆ ಅವರು ಸಾಮಾಜಿಕ ನ್ಯಾಯಕ್ಕೆ. ಮತ್ತು ಅದೇ ರೀತಿಯಾಗಿ ಭ್ರಷ್ಟಾಚಾರದ ಮೊಟ್ಟೆಯನ್ನು ಇಟ್ಟು ಮರಿಗಳನ್ನು ಹುಟ್ಟಿಸಿದಂಥವ್ರು ಕಾಂಗ್ರೆಸ್ ಪಾರ್ಟಿಯವರು. UPA ಒಂದ ಕಾಲದಲ್ಲಿ ಎಷ್ಟು ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿತ್ತು. ಅಂದ್ರೆ ನಾನು ನಿಮ್ಮ ಅಂತಂದ್ರೆ ನೀವು ಅಂತ ತಿಳ್ಕೊಬೇಡ್ರಿ, ಮಾಧ್ಯಮದವರಿಗೂ ಭಾಳಷ್ಟು ಸಂಗತಿ ಹೊಸ ಬಂದ್ಮೇಲೆ ಹಳೇದು ಮರೆತು ಬಿಡ್ತೀರಿ ನೀವು. ಜನ ಅಂತೂ ಮರಿತಾರೆ. 12 ಲಕ್ಷ ಕೋಟಿ ರೂಪಾಯಿ ಸೊನ್ನೆ ಇಡ್ಲಿಕ್ಕೆ ಕನ್ಫ್ಯೂಸ್ ಆಗ್ತದೆ. 12 ಅಂತ ಬರ್ದ್ಮೇಲೆ ಮುಂದೆ ಸೊನ್ನೆ ಎಷ್ಟು ಇಡ್ಬೇಕಂತ. 12 ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ 10 ವರ್ಷದಾಗ ಸೋನಿಯಾ ಗಾಂಧಿ ಅವರ ನೇತೃತ್ವದಾಗ. ಹಿಂಗಾಗಿ ಅಲ್ಲಿ ಮ್ಯಾಲೂ ಹೇಳೋರಿಲ್ಲ ಕೇಳೋರಿಲ್ಲ, ಅವರ ಬೇಲ್ ಮೇಲೆ ಇದ್ದಾರೆ ಸೋನಿಯಾ ಮತ್ತು ರಾಹುಲ್. ಮತ್ತು ಇವ್ರಿಗೆ ಹೆಂಗೆ ಹೇಳ್ತಾರೆ, ನೀವು ನೀವೇನು ಸುದ್ದುಳ್ಳವ್ರಿದ್ದೀರಿ ಅಂತ ಹೇಳ್ತಾರೆ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಮ್ಯಾಲೂ ಹೇಳೋರಿಲ್ಲ, ಕೆಳಗೆ ಇವ್ರು ಬಂದಿರೋದ ಇದನ್ನ ಮಾಡ್ಲಿಕ್ಕೆ, ಮ್ಯಾಲಿನವ್ರು ಅದನ್ನ ಮಾಡ್ಯಾರ, ಕೆಳಗಿನವರು ಇದನ್ನ ಮಾಡ್ತಾರೆ ನೋಡ್ರಿ. ಅವರು ಒಂದು ಗ್ರೂಪ್ನವ್ರು ಹೇಳ್ತಾರ ನವೆಂಬರ್ದಲ್ಲಿ ಬದಲಾವಣೆ ಖಚಿತ ಅಂತ ಹೇಳಿ, ಆಮೇಲಿಂದ ಇವ್ರು ಹೇಳ್ತಾರ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ. ಹಿಂಗಾಗಿ ಆಡಳಿತದ ಮೇಲೂ ಪರಿಣಾಮ ಬೀರದ. ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಎರಡೂ ಗುಂಪಿನವರು ಭ್ರಷ್ಟಾಚಾರದಲ್ಲಿ ತೊಡಗಿ. ಎರಡೂ ಗುಂಪಿನವರು ಖರೀದಿಗೆ ಯಾರು MLA ಇದ್ದಾರ ತಮ್ಮ ಶಾಸಕರನ್ನ ಖರೀದಿಗೆ ಅವರು ವ್ಯಾಪಾರಕ್ಕೆ ನಿಂತಾರ. ಯಾರು ಈ ಸಂದರ್ಭದಲ್ಲಿ ವೈಯಕ್ತಿಕ ಲಾಭಕ್ಕೆ ಶಾಸಕರಾಗ್ಯಾರಲ್ಲ ಅವ್ರಿಗೆ ಇದು ಗೋಲ್ಡನ್ ಅಪರ್ಚುನಿಟಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.